ನಮಸ್ಕಾರ ರೈತ ಬಾಂಧವರೇ, ನಾನು ಇವತ್ತು ನಿಮಗೆ ಸಂಕ್ಷಿಪ್ತವಾಗಿ ಅ ಖರಾಬ್ ಮತ್ತು ಬ ಖರಾಬ್ ಬಗ್ಗೆ ಮಾಹಿತಿ ಕೊಡುತ್ತೇನೆ. ಮೊದಲು ಅ ಖರಾಬ್ ಅಂದರೆ ನಿಮ್ಮ ಪಹಣಿಯಲ್ಲಿ 1 ಗುಂಟೆ ಅಂತ ಅಥವಾ ಇನ್ನೂ ಹೆಚ್ಚು ಅ ಖರಾಬು ಮತ್ತು ಬ ಖರಾಬ್ ಅಂತ ಇರುತ್ತೆ. ಅ ಖರಾಬ್ ಅಂದರೆ ಅದು ನಮ್ಮದೇ ಸ್ವಂತ ಜಾಗ ಆಗಿರುತ್ತೆ. ಇಲ್ಲಿ ಯಾವುದೇ ಬೆಳೆಗಳನ್ನು ಬೆಳೆದಿರೋದಿಲ್ಲ ಅಥವಾ ಇದು ತುಂಬ ಹಿಂದೆ ಕಲ್ಲು, ಸಣ್ಣ ಸಣ್ಣ ಗುಡ್ಡಗಳು ಅಥವಾ ಕಾಲುವೆ ಇದು ಇರುತ್ತೆ. ಇದರಿಂದ ಬಳಸಿರೋದಿಲ್ಲ. ಇದು ಅ ಖರಾಬಿಗೆ ಸೇರಿರುತ್ತೆ. ಆದರೆ ಇದು ಮಾಲೀಕನ ಸ್ವತ್ತಾಗಿರುತ್ತೆ. ಬ ಖರಾಬ್ ಅಂದರೆ ಇದು ರಸ್ತೆ ಅಥವಾ ಹಳ್ಳ ಅಥವಾ ಕಾಲುವೆ ಈ ಥರದ ಒಳಪಟ್ಟಿರುತ್ತೆ. ಇದು ಸಾರ್ವಜನಿಕರಿಗೆ ಸೇರಿರೋ ಸ್ವತ್ತು ಹಾಗೂ ಸರ್ಕಾರದ ಅಧೀನದಲ್ಲಿರುತ್ತೆ. ಇದರಲ್ಲಿ ಯಾರಾದರೂ ರಸ್ತೆ ಮಾಡಿಕೊಂಡು ಅಡ್ಡಾಡಿದರೆ ನಾವು ಅವರಿಗೆ ತಕರಾರು ಮಾಡುವಂತಿಲ್ಲ. ಇದು ಸರ್ಕಾರದ ಅಧೀನಕ್ಕೆ ಸೇರಿರುತ್ತೆ. ದಯವಿಟ್ಟು ರೈತರು ತಮ್ಮ ಪಹಣಿಯಲ್ಲಿ ಇದನ್ನು ಪರಿಶೀಲನೆ ಮಾಡಿಕೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ. ಇಲ್ಲವಾದರೆ ಪಕ್ಕದ ಜಮೀನಿನವರ ಜೊತೆ ಜಗಳ, ಗಲಾಟೆ ಇವು ಆಗ್ತಾ ಇರ್ತವೆ. ಅದಕ್ಕೆ ರೈತರು ದಯವಿಟ್ಟು ಪರಿಶೀಲನೆ ಮಾಡಿಕೊಳ್ಳಿ. ಹಾಗೂ ಹೊಸದಾಗಿ ಜಮೀನು ತಗೊಳ್ಳೋರು ಪಹಣಿಯಲ್ಲಿ ಅ ಖರಾಬ್ ಮತ್ತು ಬ ಖರಾಬನ್ನು ಪರಿಶೀಲನೆ ಮಾಡಿಕೊಂಡು ಜಮೀನನ್ನು ಖರೀದಿ ಮಾಡುವುದು ಸೂಕ್ತ. ಹಾಗೂ ಬ ಖರಾಬ್ ಇದ್ದರೆ ಅದಕ್ಕೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ದಾರಿ ಕೊಡುವುದಾದರೆ ದಯವಿಟ್ಟು ಕೊಡಿ. ಇಲ್ಲವಾದರೆ ಸುಮ್ಮನೆ ತೊಂದರೆಗೆ ಈಡಾಗುತ್ತೀರಿ. ಬ ಖರಾಬನ್ನು ಉಳುಮೆ ಮಾಡಿಕೊಂಡ್ರೆ ಅದು ಯಾವತ್ತಿದ್ರೂ ನಮಗೆ ತೊಂದರೆ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಹತ್ತಿರದ ತಹಸೀಲ್ದಾರ್ ಆಫೀಸ್ ಅಥವಾ ಭೂ ಕಂದಾಯ ಇಲಾಖೆಗೆ ಸಂಪರ್ಕ ನೀಡಿ.